श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमधुरं भजे तापत्रयापहम्। आपादमलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ವಿಷಯ ವೈರಾಗ್ಯ ಭಗವಂತನ ದೃಢವಾದ ಭಕ್ತಿ ಒಂದು ಎರಡ್ಲ ಇತ್ತಿರಂತಾಂಡ ಭಗವಂತನ ಅನುಗ್ರಹತ್ತಾವರ ಅವು ಭಗವಂತನ ಸಾನ್ನಿಧ್ಯ ರೂಪವಾತ್ಮ ಮೋಕ್ಷ ಪ್ರಾಪ್ತಿಯಾಗಣು ಅವಿನ ಪಂಪೇರೆ ಶರತ್ ಕುಮಾರರೇ. ಯದಾ ರತಿ ಬ್ರಹ್ಮಣಿ ನೈಷ್ಟಿಕೆ ಪುಮಾನ್ ಆಚಾರ್ಯವಾನ್ ಜ್ಞಾನ ವಿರಾಗರಂ ಹಸ ದಹತೆ ಅ ಬೀಜಂ ಹೃದಯಂ ಜೀವಕೋಶಂ ಪಂಚಾತ್ಮಕಂ ಯೋನಿಂ ಇವ ಉತ್ಥಿತಃ ಅಗ್ನಿಃ. ಯದಾ ರತಿರ್ಬ್ರಹ್ಮಣಿ ನೈಷ್ಟಿಕೆ ಪುಮಾನ್ ಆಚಾರ್ಯವಾನ್ ಜ್ಞಾನ ವಿರಾಗ ಸಂರಂಭಸ ದಹತ್ಯ ಬೀಜಂ ಹೃದಯಂ ಜೀವಕೋಶಂ ಪಂಚಾತ್ಮಕಂ ಯೋನಿಮೋತ್ಥಿತೋಗ್ನಿಃ. ಯದಾ ಬ್ರಹ್ಮಣಿ ನೈಷ್ಟಿಕಿ ರತಿ ಏಪಳ ಪರಮಾತ್ಮಡ ದೃಢವಾತ್ಮ ನಿಷ್ಠೆ ಅರ್ಥಾತ್ ಭಕ್ತಿ ಬರ್ಪುಣ ಅಂಚಿತ್ನ ಅಪನಗ ಆಯಗ ಎಡ್ಡ ನಿಯತವಾತ್ಮ ಗುರುನ ಪ್ರಾಪ್ತಿ ಆಪ್ನಗರೆ ಪಣಂತಾಂಡ ಗುರು ಪಂಡ ಏರ್ಪಣಂತಾಂಡ ನಂಗೆ ಇತ್ತಮಂತ ರಾಮಾಯಣ ಮಹಾಭಾರತ ಶಾಸ್ತ್ರ ಪುರಾಣ ಭಗವದ್ಗೀತೆ ಮಾಡ್ಕೊಡೋ ಗುರುಕುಳು ಬೇದಗಳು ಪೆರಬಾಪು ಅಂಡ ಆಯ್ಗ ಮೋಕ್ಷ ಅವಡಂತಾಂಡ ಜೀವಗ ಮೋಕ್ಷ ಅವಡಂತಾಂಡ ఆయననే ಒಂಜಿ ಪರ್ಟಿಕ್ಯುಲರ್ ರೂಪ ಉಂಟು ಭಗವಂತನ ರೂಪ ಆ ಗುಣಚಿಂತನೆ ಅನ್ಕೊಳ ಎವು ರೂಪ ಅಂತ ಪಡ್ಕೊಂಡು ಏರ್ಪಣಂತಾಂಡ ಅವು ನಿಯತ ಗುರು ಅಂತ ಅಕ್ಕಡೆ ಆ ಜೀವಕ್ಕೆ ಪ್ರತ್ಯೇಕ ಗುರು ಇಪ್ಪೇರು ಆ ಗುರುನ ಅನುಗ್ರಹ ಪ್ರಾಪ್ತಿ ಆತೆ ಐತೊಟ್ಟಿಗೂ ಜಾನಾಪಣ ಮಾಡಂತಾಂಡ ಆ ಒಂಜಿ ಗುಣಚಿಂತನೆ ಅಂತಂತಾಂಡ ಭಗವಂತನ ಧ್ಯಾನಂಪಣ ಮೂಲಕ ಜ್ಞಾನ ವಿರಾಗ ರಂಹಸ ಅಪರೋಕ್ಷ ಜ್ಞಾನಪಣಗರ ಒಂಜಿ ನಮ ಸಾಧನ ಅಂತ ಒಂದಿಪ್ಪಡು ಭಕ್ತಿ ಅಂತ ಒಂದಿಪ್ಪಡು ಭಕ್ತಿ ಅಂತ ಒಂದಿಪ್ಪಣಗ ಅವು ದೃಢ ಅನಗ ಗುರುಕುಳು ಬರ್ಪೇರು ಗುರುಕುಳು ಸಿಪ್ಪೇರು ಗುರುಕುಳು ಯಾವ್ದು ಬೇರ್ಪಡಂತಾಣ ಗುಲಾಸುರ ಈ ಗುಣನ ಧ್ಯಾನಂಪಲ ಅಂತ ಕೊಡ್ಪೇರು ಆ ಗುಣನ ಧ್ಯಾನ ಅಂತಂತಾಂಡ ಧ್ಯಾನ ಅವು ಉತ್ತಮ ಸ್ಥಿತಿಗೆ ಹೋನಾಗ ಭಗವಂತನ ಪ್ರತ್ಯಕ್ಷ ಆಪಣು ಆ ಭಗವಂತನ ಪ್ರತ್ಯಕ್ಷ ಅಪರೋಕ್ಷ ಜ್ಞಾನ ಅಂತಾರೆ. ಆ ಅಪರೋಕ್ಷ ಜ್ಞಾನ ಅವು ಬನ್ನ ಯಾವ್ದಾಪಣು ವಿಷಯ ವಿರಾಗಿ ಬಿದ್ದರೆ ಜಾಸ್ತಿ ಆಪಣು ಅಥವಾ ಆತ್ನಾಟಕ ಜಾತನ ಅವು ಬೋಡು ಒಂದು ಬೋಡು ಚೂರಾಣ ಆಸೆ ಬೋಡೊಂದು ಇಪ್ಪೇರು ಭಗವಂತನ ಪ್ರತ್ಯಕ್ಷ ದರ್ಶನ ಆಗಿರುತ್ತೆ. ಈ ವಿಷಯ ವೈರಾಗ್ಯವನ್ನು ಬಹುಲ ದೃಢ ಆಪಣು ಜ್ಞಾನ ವಿರಾಗ ರಂಹಸ ವೇಗವಾತ್ ಅವು ಅಧಿಕಾಪಣು ಅತನ ಜಾತಾಪಣು ಮಣಂತಾಂಡ ಜೀವನ ಸ್ವರೂಪಂ ಕವರಾತಿತ್ತುನು ఆయన ಲಿಂಗದೇಹ ಸ್ಥೂಲ ದೇಹ ಒಂದು ಬರ ನಾಶಾಪಣಗಾರ ಜೀವಗ ನಾಶಾಪರಿ ಸ್ವರೂಪಂ ನಾಶಾಪರಿ ದಹತಿ ಆ ಬೀಜಂ ಪಣಂತಾಂಡ ಮೂಲ ಸ್ವರೂಪಂಗು ಜಾಲ ತೊಂದರೆ ಆವಂತನಕ ಜೀವಕೋಶಂ ಪಂಚಾತ್ಮಕಂ ಅವು ದಹತಿ ಪಾಂಚಭೂತಕವಾತ್ಮ ಶರೀರ ಪೆತ್ ಅವೇ ಪ್ರಕೃತಿ ನಿಯಮಿತವಾತ್ಮ ಲಿಂಗ ಶರೀರ ಅಂತ ಈ ರೀತಿ ಒಂದು ಎರಡ್ಲ ಅವು ನಾಶಾದ ಪೋಪುಣ ಆ ರೀತಿಯಾದ ಪಣಂತಾಂಡ ಅಗ್ನಿ ಉಳಿತು ಬರ್ಪುಣ ಅವು ಕಣಕಡೆ ಬರ್ಪುಣ ಕಣಕಡೆ ಸೃಷ್ಟಿಯಾದ ಅಗ್ನಿ ಅವೇ ಕಣಕನು ಆ ರೀತಿಯಾದ ಪೊತ್ತೋದು ಪಾವಣ ಅಂಚನೆ ಈ ಶರೀರ ಉಂಟು ಅರ್ಥಾತ್ ಈ ಪಾಂಚಭೌತಿಕ ಶರೀರ ಸಾಧರಂತೆ ಭಗವಂತನ ಅಪರೋಕ್ಷ ಜ್ಞಾನ ಬರ್ತರಂತಾಂಡ ಅತನಗ ಆ ಜ್ಞಾನ ಪಂಪಣ ಅಪರೋಕ್ಷ ಜ್ಞಾನ ಪಂಪಣ ಅವು ಈ ಜೀವಗ ಕವರಾತಿತ್ತನ ಸ್ವರೂಪಂಕೂ ಆವರಣವಾತಿತ್ತನ ಲಿಂಗ ದೇಹ ಜೊತೆಗೆ ಸ್ಥೂಲ ದೇಹ ಎರಡೆಲ್ಲ ನಾಶ ಪುಣ ಅಂಡ ಸ್ವರೂಪಂ ಮಾತ್ರ ನಾಶ ಇದ್ದಿ ಜೀವಸ್ವರೂಪ ಅಂಚನೆ ಪುಣ ಅವು ಮೋಕ್ಷಂಕು ಪೋಪಣವು. ಯದಾ ರತಿರ್ಬ್ರಹ್ಮಣಿ ನೈಷ್ಟಿಕಿ ಪುಮಾನ್ ಆಚಾರ್ಯವಾ ಜ್ಞಾನ ವಿರಾಗರಂಹಸ ದಹತ್ಯ ಬೀಜಂ ಹೃದಯಂ ಜೀವಕೋಶಂ ಪಂಚಾತ್ಮಕಂ ಯೋನಿವೋತ್ಥಿತೋಗ್ನಿಃ. ದಗ್ಧಾಶಯಃ ಮುಕ್ತ ಸಮಸ್ತ ಸದ್ಗುಣಃ ನ ಏವ ಆತ್ಮನಃ ಬಹಿಃ ಅಂತಃ ವಿಚಷ್ಟೇ ಪರಾತ್ಮನೋ ಯತ್ ವ್ಯವಧಾನಂ ಪುರಸ್ತಾತ್ ಸ್ವಪ್ನೆ ಯಥಾ ಅಪುರುಷಃ ತದ್ವಿನಾಶೇ. ದಗ್ಧಾಶಯೋ ಮುಕ್ತ ಸಮಸ್ತ ಸದ್ಗುಣಃ ನೈವಾತ್ಮನೋ ಬಹಿರಂತ ವಿಜಷ್ಟೇ ಪರಾತ್ಮನೋ ಯದ್ವ್ಯವಧಾನಂ ಪುರಸ್ತಾತ್ ಸ್ವಪ್ನೆ ಯಥಾ ಅಪುರುಷ ತದ್ವಿನಾಶೇ. ಕೆಲವರು ಜಾತ ಪಂಪೇರ್ಪಡಂತಾಂಡ
పరమాత్మ తత్వ అర్థ తత్వజ్ఞానం బతులంతాండ జీవన ಸ್ವರೂಪನೇ ನಾಶ ಆಪುನು ಜೀವ ಸ್ವರೂಪ ನಾಶ ಆತು ಜೀವ ಬ್ರಹ್ಮ ಐಕ್ಯ ಬರ್ಪುನು ಅಂತು ಜೀವ ಸ್ವರೂಪಂಗೆ ನಾಶ ಪಂಪೇರು ಅಂಡ ಭಾಗವತ ಉಂಟು ಸನತ್ ಕುಮಾರ ಪಂಪೇರು ಸ್ವರೂಪ ನಾಶ ಯಾವರ ಸಾಧ್ಯತೆ ಏಮಂತ ಅಂಡ ಸ್ವರೂಪನೇ ಜೀವ ಸ್ವರೂಪನೇ ಇದ್ದಿಂದ ಅಂತ ಅಂಡ ಆಗ ಒಳ್ಳೆಯದು ಜ್ಞಾನ ಪಿದೇದು ಜ್ಞಾನ ಒಂದು ಇಂಚಾರ ಸಾಧನೆ ಒಳ್ಳೆಯದು ಜ್ಞಾನ ಬಂದ್ರೆ ಸುಖ ಸ್ವರೂಪ ಸುಖ ಜ್ಞಾನ ಅಂಚನೆ ಪಿದೇದು ಜ್ಞಾನ ಬಂದು ವಿಷಯ ಪದಾರ್ಥ ಜ್ಞಾನ ಓಲ ಬರಂತೆ ಪೋಡಾವು ಏಮಂತ ಅಂಡ ಅಪರೋಕ್ಷ ಜ್ಞಾನ ಬರದುಂಬ ಅಂತ ಅಂಡ ಜೀವಗಳ ಪರಮಾತ್ಮ ನೋಡು ಒಂಜಿ ಆ ಪರದ ಎತ್ತನ ಒಂಜಿ ಸ್ಕ್ರೀನ್ ಎತ್ತನ ಒಂಜಿ ವೇಳೆ ಆತ ಐತರ ಜಾತಾಪುನ ಜೀವಾತ್ಮಕ ಪರಮಾತ್ಮ ಜ್ಞಾನ ಬರುತ್ತಿತ್ರಿ ಅಂಡ ಸೊ ಚೂರಾಂಡ ಸುಖ ಇತ್ತನ ಅಪರೋಕ್ಷ ಜ್ಞಾನ ಬರೋದುಂಬು ಅವು ಸ್ವಪ್ನೆ ಯಥಾ ಸ್ವಪ್ನ ಉಂಟು ಸ್ವಪ್ನಕಾಲ ಉಂಟು ಆ ರೀತಿಯಾದ ಕ್ಷಣಿಕ ಭೋಗ ವಸ್ತಿಪುಣ ಅಂಚೆನೆ ಅಪರೋಕ್ಷ ಜ್ಞಾನ ಅಂತ ಪೂರ್ವ ಉಂಟು ಸ್ವಲ್ಪ ಸುಖ ಇರ್ತದೆ ಒಂದ್ ವೇಳೆ ಅಪರೋಕ್ಷ ಜ್ಞಾನ ಭಕ್ತಿ ಸಾಧಕ ಸ್ವರೂಪಂಗೆ ನಾಶ ಆಪಣಂತ ಅಂಡ ಅಂಚಿತ್ನ ಚೂರು ಸುಖಲ ಪೋದು ಬಿಡ್ಪುಣ ಅಂಚಿತ್ನ ಮೋಕ್ಷ ಏರೆಗ್ಬೋಡು ಆಯ್ತಾ ಅವರ ಆ ಮೋಕ್ಷಂ ಕೋರೇರು ಪ್ರಯತ್ನ ಪುರಿಯರು ಮೋಕ್ಷ ಪಡಂತ ಅಂಡ ದಗ್ಧಾಶಯ ಮುಕ್ತ ಸಮಸ್ತ ಸದ್ಗುಣ ಅವು ತದ್ಗುಣ ಅವು ಉಪಾಧಿ ನಾಶ ಅಂತ ಪಣಂತ ಅಂಡ ಜೀವನ ಸ್ವರೂಪಂ ನಾಶ ಅಂತ ಒಪ್ಪುಣಕ್ಕೂ ಸರಿಯತ್ತೆ ಸ್ವರೂಪಕ್ಕೆ ನಾಶ ಅಂತ ಅವಲ ದಗ್ಧಾಶಯ ಅವಲ ಪುದುತು ಪೋನಂತ ಅಂತ ಅಂಡ ಈ ಸುಖ ದುಃಖ ಸುಖ ಅದು ಏರೆಗಾಪುಣ ಆಯ್ತಾ ಅವರ ಮೋಕ್ಷ ಪಡಂತ ಅಂಡ ಸ್ವರೂಪ ಜೀವ ಸ್ವರೂಪಂಗು ನಾಶ ಇದ್ದಿ ಜೀವ ಸ್ವರೂಪ ಅಂಜನೆ ಎಪ್ಪುಡು ಅಂಡ ಆಯ್ ಕವರಾತಿತ್ವನ ಆಗ ಅವರ್ಣವಾತಿತ್ನ ಲಿಂಗ ದೇಹ ಸ್ಥೂಲ ದೇಹ ಕೂಡ ನಾಶ ಆಪುನು ದಗ್ಧಾಶಯೋ ಮುಕ್ತ ಸಮಸ್ತ ಸದ್ಗುಣ ನೈವಾತ್ಮನ ಬಹಿರಂತರ್ ವಿಜಷ್ಟೇ ಪರಾತ್ಮನೋ ಯವ್ಯವಧಾನಂ ಪುರಸ್ತಾತ್ ಸ್ವಪ್ನೆ ಯಥಾ ಅಪುರುಷಸ್ತದ್ವಿನಾಶೇ ಆತ್ಮಾನಂ ಇಂದ್ರಿಯಾರ್ಥಂ ಚ ಪರಂ ಯತ್ ಉಭಯೋಃ ಅಪಿ ಸತ್ಯಾಶೇ ಉಪಾದೌ ವೈ ಪುಮಾನ್ ಪಶ್ಯತೆ ನ ಅನ್ಯದಾ ಆತ್ಮಾನಮಿಂದ್ರಿಯಾರ್ಥಂ ಚ ಪರಂ ಯದುಭಯೋರಪಿ ಸತ್ಯಾಶೇ ಉಪಾದೌ ವೈ ಪುಮಾನ್ ಪಶ್ಯತೆ ನಾನ್ಯದಾ ಉಪಾಧಿ ಪಡೆದ ಅಂಡ ಒಂಜಿ ಮಾಧ್ಯಮ ಅಂತ ಅರ್ಥ ಮೀಡಿಯಂ ನಮ್ಮ ನಂಕ ಪ್ರತಿಬಿಂಬ ನಮ್ಮ ರಿಪ್ಲೇಷನ್ ಸೋಜಿರುವಂತ ಅಣ್ಣ ಕನ್ನಡದ ಎದುರುಡೆ ಅಂತ ಕನ್ನಡ ಬಂದ್ಕೊಂಡು ಉಪಾಧಿ ನಮ್ಮ ಬಿಂಬ ಅವಳು ಸೋಜಿನ ಪ್ರತಿಬಿಂಬ ಅವೇ ತರಹ ಜೀವಗಳ ಸುಖ ದುಃಖ ಅನುಭವ ಆಡುಂತ ಅಂಡ ಒಂದು ಶರೀರ ಬೋಳು ಅವು ಶರೀರ ಎರಡು ತರಹ ಒಂದು ಬಾಹ್ಯೋಪಾಧಿ ಒಂದು ಸ್ವರೂಪೋಪಾಧಿ ಅಂತೆ ಬಾಹ್ಯೋಪಾಧಿ ಪಡಂತ ಅಂಡ ಜೀವನ ಸ್ವರೂಪಂಕು ಜೀವನ ಜಾತ ಐಡೆಂಟಿಟಿ ಇದೆಯೋ ಐದು ಭಿನ್ನವಾದ ಈ ಪಾಂಚಭೌತಿಕವಾದ ಶರೀರಮ ಅಂತ ಸ್ವರೂಪೋಪಾಧಿ ಪಡಂತ ಜೀವನ ಸ್ವರೂಪನೇ ಒಂದು ಯಾವ ಇಪ್ಪೊಡೆ ಒವ್ವಾಣ ಒಂಜಿ ಇಪ್ಪೊಡೆ ಇದ್ದಿಂತ ಅಂದ ಹಾಗೆ ಆತ್ಮ ನಮ್ಮ ಇಂದ್ರಿಯಾರ್ಥಂ ಚ ಉಭಯೋ ಅಪಿ ಪರಂ ಆ ಸ್ವರೂಪ ಉಪಾಧಿಯ ನಾಶ ಆ ಉಪಾಧಿ ನಾಶ ಅಂತ ಅಂಡ ಓವು ಸುಖಲ ಇವು ಜ್ಞಾನ ಇದ್ದಿಂದಾಪುಣು ತನ್ನ ಜ್ಞಾನ ಬರ್ರೆಗೆ ತನ್ನ ಸ್ವರೂಪ ಬೋಡು ಅಂಜನ ವಿಷಯ ಪದಾರ್ಥ ಜ್ಞಾನ ಬರ್ರೆ ಬಾಹ್ಯ ಶರೀರ ಬೋಳು ಅಂಚೆ ಎರಡೆತ್ತಲ ಭಿನ್ನವಾತ್ಮ ಪರಮಾತ್ಮ ಜ್ಞಾನ ಬರಲ್ಲ ಅಂತ ಕಾರಣ ಧ್ಯಾನ ಬೋಡು ತಾನೆ ಧ್ಯಾನ ಬೋಡು ಮನಸ್ಸು ಬೋಡು ಆಯ್ತಾ ಅವರ ಉನ್ನಮ ಅಂತ ಇತ್ತಂಡನೆ ಆಗ ಜ್ಞಾನ ಬರ ಸಾಧ್ಯ ಉಂಟು ಆಯ್ತಾ ಅವ್ರ ಮೋಕ್ಷ ಉಂಟ ಸ್ವರೂಪನೆ ಇತ್ತ ಸಂಸಾರ ಉಂಟಾನಾಗ ಮೋಕ್ಷ ಬರ ದುಂಬಾನಾಗ ಆಯಗೆ ಪಾಂಚಭೂತಿಕವಾತ್ಮ ಕಣ್ಣು ಕೆಬಿ ಒಂದು ಇಂದ್ರಿಯಗಳುಂಟು ಮನಸ್ಸೆಲ್ಲ ಉಂಟು ಮೋಕ್ಷ ಉಂಟು ಪೋನಾಗ ಒಂದು ಪಿದೇದ ಪೂರ ನಾಶ ಉಂಡಲ್ಲ ಸ್ವರೂಪನೇ ಪೂರ ಕೆಲಸ ಅಂಪುಣು ಆಯ್ತಾ ಅವರ ಸ್ವರೂಪೋಪಾಧಿಗೆ ಅಂತ ಜೀವನ ಸ್ವರೂಪಕ್ಕೆ ಬಳ್ಳ ನಾಶ ಇದ್ದಿ ಆತ್ಮಾನಮಿಂದ್ರಿಯಾರ್ಥಂ ಚಾಪರಂ ಯದುವಯೋರಪಿ ಸತ್ಯಾಶಯೋಪಾದೋ ವೈಪುಮಾಂ ಪಶ್ಯತಿ ನಾನ್ಯದಾ ನಿಮಿತ್ತೇ ಸತಿ ಸರ್ವತ್ರ ಜಲಾದೌ ಅಪಿ ಪೂರುಷಃ ಆತ್ಮನಃ ಚ ಪರಸ್ಯ ಅಪಿ ವಿದಾಂ ಪಶ್ಯತಿ ನ ಅನ್ಯದಾ ನಿಮಿತ್ತೇ ಸತಿ ಸರ್ವತ್ರ ಜಲಾದೌ ಅಪಿ ಪೂರುಷಃ ಆತ್ಮನಶ್ಚ ಪರಸ್ಯಾಪಿ ವಿದಾಂ ಪಶ್ಯತಿ ನಾನ್ಯದಾ ಲೋಕವುಳ್ಳ ಸೂಪ ನಮ್ಮ ಪ್ರತಿಬಿಂಬ ಸೋಜುಂದ ಅಂಡ ಒಂಜ ಕನ್ನಡಿ ಬೋರ್ಡು ಅಥವಾ ನೀರು ಬೋರ್ಡು ರಿಫ್ಲೆಕ್ಷನ್ ಬೋರ್ಡು ಅಂದ್ರೆ ಒಂಜಿ ಮೀಡಿಯಂ ಬೋರ್ಡು ಅಂಚೆನೆ ನಂಕಲ ದೇವತೆಗಳ ಭೇದ ಜ್ಞಾನ ಬರುಂತ ಅಂಡ ಬಿಂಬ ಪ್ರತಿಬಿಂಬ ಭೇದ ಜ್ಞಾನ ಬರುಂತ ಅಂಡ ಉಪಾಧಿ ಬೋಡೆ ಬೋರ್ಡು ಉಪಾಧಿ ಇದ್ದಿಂತ ಅಂತ ಅಂಡ ಅವು ಭೇದ ಜ್ಞಾನ ಬರ ಸಾಧ್ಯ ಉಪಾಧಿ ಬರೋದು ಯಾವುದು ಸ್ವರೂಪ ಅಂತ ಅರ್ಥ ಜೀವನ ಸ್ವರೂಪನೇ ಉಪಾಧಿ ನಿಮಿತ್ತೇ ಸತ್ ಸರ್ವತ್ರ ಜಲಾದ ಅಭಿಪೂರುಷಃ ಆತ್ಮನಶ್ಚ ಪರಸ್ಯಾಪಿ ವಿದಾಂ ಪಶ್ಯತಿ ನಾನ್ಯದಾ ಇಂದ್ರಿಯೈಃ ವಿಷಯಾಕೃಷ್ಟೈಃ ಆಕ್ಷಿಪ್ತಂ ಧ್ಯಾಯತಃ ಮನಃ ಚೇತನಾಂ ಹರತೆ ಬುದ್ಧೇಃ ತುಂಬಃ ತೋಯಂ ಇವ ದದಾತೆ ಇಂದ್ರಿಯೈರ್ವಿಷಯಾಕೃಷ್ಟೈಃ ಆಕ್ಷಿಪ್ತಂ ಧ್ಯಾಯತೋ ಮನಃ ಚೇತನಾಂ ಹರತೆ ಬುದ್ಧೇಃ ತುಂಬಸ್ತೋಯಮಿವ ಪ್ರದಾತೆ
ಶರತ್ ಕುಮಾರ್ ರಾಜಗಮನ ಕೊಳ್ಳರೆ ಪರಮಾತ್ಮನ ಬಗ್ಗೆ ಶ್ರವಣಂ ಕೂಡ ನಂಗೆ ಆಸಕ್ತಿ ಗೋಡು ಅಂಡ ಅವು ಮಾಂತರಿಕ ಬರ್ಪು ನಿಂಕ ಮಾತ್ರ ಉಂಡು ದೇವಡಂತ ಅಂಡ ದುಷ್ಟ ಚಿಂತನೆ ಎತ್ತಿನಗಳು ದುಷ್ಟೇ ಜಾಗಂ ಬರಬಡಂತ ಅಂಡ ಅಕೊಂಡು ಇಂದ್ರಿಯಗಳು ಮಾತ್ರ ಏಪಳ್ಳ ವಿಷಯ ಕೃಷ್ಟಿ ಅಕೊಂಡು ಮನಸ್ಸಿಲ ಇಂದ್ರಿಯಗಳು ಪೂರ ವಿಷಯದ ಪದಾರ್ಥ ಕಡೆಗೆ ಹೋಗಿ ಭೋಗ 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 ಅಂತ ಅಂಚೆನ ಧ್ಯಾನ ఇప్పుడు ಅಂಚಿತ್ನ ಆ ವಿಷಯ ಪದಾರ್ಥ ಅಂತ ಭೋಗಂತಾನೆ ಆಲೋಚನೆ ಬರ್ತಿರಂತ ಜಾದಾ ಪಂಡ್ಕೊಂಡಂತ ಅಂಡ ಅವು ಬುದ್ಧಿ ಇತ್ನೋ ಆತ್ಮ ಶಾಸ್ತ್ರವಣ ಅಂತಿತ್ತಂದ್ರೆ ಅವು ಕೂಡ ಮೊದಲು ಹೋಗ್ಕೊಂಡ್ಯಾರ ನಮ್ಮಲ ದೇವರ ಬಗ್ಗೆ ಶ್ರವಣ ಅನ್ಕೋ ಕೇಳುವ ಅಂಡ ಮನಸ್ಸು ಕೂಡ ವಿಷಯ ಪದಾರ್ಥಗಳಿಗೆ ಹೋದಿತ್ತಂತ ಅಂಡ ಕೇಳು ಶಾಸ್ತ್ರ ಆತ ಕೂಡ ಮೊದಲು ಹೋಗ್ಕೊಣು ಅವು ನಾಶ ಆತ ಹೋಗ್ಕೊಣು ಆ ರೀತಿಯಾತೆ ಕೆರೆಟ್ ಸರೋವರ ಉಂಟು ನೀರು ತುಂಬುದಿತ್ತಂಡಲ್ಲ ಒಂಜಿ ತೂಂಬುತ್ತಿರಂತಾಂಡ ಒಂಜಿ ಹೋಲಿತ್ತಿರಂತಾಂಡ ನೀರು ಪೂರ ಅವು ಜಸದು ಹೋಗ್ಕೊಣು ಅಂಚೆನೆ ನಮ್ಮ ಶಾಸ್ತ್ರ ಶ್ರವಣ ಅಂತದ ಎಡ್ಡೆ ಜ್ಞಾನ ಪಡೆಯೋದಿತ್ತಂಡಲ್ಲ ವಿಷಯ ಅಂತ ಬಗ್ಗೆನೇ ಚಿಂತನಂತ ಒಂದು ಭೋಗಂತ ಬಗ್ಗೆನೇ ಆಲೋಚನೆ ನಮ್ಮ ಆ ಶಾಸ್ತ್ರ ಶ್ರವಣ ಅಂತ ಬರ್ತದ ಜ್ಞಾನ ಪೂರ ಅವು ಸ್ಮರಣೆ ಪೂರ ಅವು ನಾಶಾತ್ ಹೋಗುಣು ಇಂದ್ರಿಯ ವಿಷಯ ಆಕೃಷ್ಟೇ ಆಕ್ಷಿಪ್ತಂ ಧ್ಯಾಯತೋ ಮನಃ ಚೇತನ ಹರತೆ ಬುದ್ಧೇ ತುಂಬಸ್ತೋ ಯಮಿವಸದಾತೆ ಭಗವಂತನ ಸ್ಮರಣ ನಾಶ ಅಂತ ಜಾದಾಪಣಮಂತಾಂಡ ರಕ್ಷ್ಯತಿ ಅನೋಸ್ಮೃತಿ ಚಿತ್ತಂ ಜ್ಞಾನ ಭ್ರಂಶಃ ಸ್ಮೃತಿಕ್ಷಯೇ ತದ್ರೋಧಂ ಕವಯಃ ಪ್ರಾಹು ಆತ್ಮ ಅಪಹನ್ನವಹಂ ಆತ್ಮನಃ ಭ್ರಶ್ಯತ್ಯನುಸ್ಮೃತಿಶ್ಚಿತ್ತಂ ಜ್ಞಾನ ಭ್ರಂಶ ಸ್ಮೃತಿಕ್ಷಯೇ ತದ್ರೋಧಂ ಕವಯ ಪ್ರಾಹು ಆತ್ಮಾಪನ್ನವಮಾತ್ಮನಃ ಈ ರೀತಿಯಾದ ಶಾಸ್ತ್ರ ಶ್ರವಣ ಅಂತ ಬರ್ತನೋ ಆ ಸ್ಮರಣೆ ಭಗವಂತನ ಸ್ಮರಣೆ ಪೂರ ಶಕ್ತಿ ಕೂಡ ನಾಶ ಅಂತ ಅಂದಾಂಡ ಶಾಸ್ತ್ರದ ಶ್ರವಣ ಸ್ಮರಣೆ ಪೂರ ನಾಶ ಆಪಣು ಅತನಗ ಆ ಸ್ಮರಣ ನಾಶ ಅಂತ ಅಂಡ ಭಗವಂತನ ಇತ್ತಿನ ಭಕ್ತಿಯ ನಾಶ ಆಪಣು ಭಗವಂತನ ಭಕ್ತಿ ನಾಶ ಅಂತ ಅಂಡ ಭಕ್ತ ಜ್ಞಾನಲ್ಲ ಪೋತು ಬಿಡ್ಪಣು ತತ್ವಜ್ಞಾನ ನಾಶ ಆತ್ ಹೋಗ್ಪಣು ಮಿಥ್ಯಾ ಜ್ಞಾನ ಬತ್ತು ಬಿಡ್ಪಣು ಈ ರೀತಿಯಾದ ತತ್ವಜ್ಞಾನ ನಾಶ ಆತ ಮಿಥ್ಯಾಜ್ಞಾನ ಬತ್ತು ಅಂತ ಅಂಡ ಜೀವಗೆ ಆ ಜಾದಾಪಣು ಮೋಕ್ಷ ಬಂದ್ಪಣು ಇದ್ದಿಂದೇ ಆಪಣು ಮೋಕ್ಷ ಬೇಡ ತತ್ವಜ್ಞಾನ ಭಕ್ತಿ ಬೋಡೇ ಬೇಡು ಅವು ಇದ್ದಿಂದಾನಂತ ಅಂಡ ಒಂದು ಒಂದಕ್ಕೊಂದಕ್ಕೆ ಸಂಬಂಧ ಉಂಡು ಸುರುಡು ಸ್ಮರಣೆ ಅಂಪೋಡು ಸ್ಮರಣೆ ನಾಶ ಅಂತ ಅಂಡ ಜ್ಞಾನ ನಾಶ ಆಪಣು ಜ್ಞಾನ ನಾಶ ಅಂತ ಅಂಡ ಕೂಡ ಭಗವಂತನ ಚಿಂತನ ನಾಶ ಆಪಣು ಐತಾವರ ತದ್ರೋಧಂ ಕವಯ ಪ್ರಾಹು ಆತ್ಮ ಅಭಾನ್ನವಂ ಐತಾರ ಜಾದಾಪಣು ಮೋಕ್ಷ ಹೋಗುಣ ಆದೆತ್ತಾವಂತೆ ಭಗವಂತನ ಸ್ಮರಣ ನಾಶಾನೆತ್ತಾವರ ಭಗವಂತ ತತ್ವಜ್ಞಾನ ಬೋನೆತ್ತಾವರ ಹೇಗೆ ನರಕಾದಿ ಅನರ್ಥ ಪ್ರಾಪ್ತಿ ಆಪುಣು ಅಂದ್ಕೊಂಡಿತ್ತು ಜ್ಞಾನ ಅಂತ ಬಂದ್ಪೇರೆ ಭ್ರಶ್ಯತ್ಯನುಸ್ಮೃತಿಶ್ಚಿತ್ತಂ ಜ್ಞಾನ ಭ್ರಂಶ ಸ್ಮೃತಿಕ್ಷಯೇ ತದ್ರೋಧಂ ಕವಯ ಪ್ರಾಹು ಆತ್ಮಾಪನ್ನವಮಾತ್ಮನಃ ನ ಅತಃ ಪರತರಃ ಲೋಕೆ ಪುಂಸಃ ಸ್ವಾರ್ಥವ್ಯತಿಕ್ರಮಃ ಯದಿ ಅಸ್ತಿ ಅನ್ಯಸ್ಯ ಪ್ರೇಯಃ ತ್ವಂ ಆತ್ಮನಃ ಸ್ವವ್ಯತಿಕ್ರಮಾತ್ ನಾದ ಪರತರೋ ಲೋಕೆ ಪುಂಸ ಸ್ವಾರ್ಥವ್ಯತಿಕ್ರಮಃ ಯದ್ಯಸ್ಯನ್ಯಸ್ಯ ಪ್ರೇಯಸ್ತ್ವಂ ಆತ್ಮನಃ ಸ್ವವ್ಯತಿಕ್ರಮಾತ್ ಈ ಜ್ಞಾನ ನಾಶಾಪಣ ಜ್ಞಾನ ಭ್ರಂಶದ ಜ್ಞಾನ ಭ್ರಷ್ಟತೆ ಐತ್ಮಲ್ಲೋ ಪುರುಷಾರ್ಥ ನಾಶಕವಾದ ಅನುಜಿದ್ದಿಗಾರೆ ಏಮಂತಾಂಡ ತತ್ವಜ್ಞಾನನೇ ಪೋತು ಬಿಡುಂತಾಂಡ ವಾ ಪುರುಷಾರ್ಥಲ ಪ್ರಾಪ್ತಿಯಾಪಡಿ ಆತತ್ತಾವಂತೆ ಅನರ್ಥ ನರಕಾದಿ ಅನರ್ಥ ಪ್ರಾಪ್ತಿಯಾಪಣು ವಸ್ತು ಯದ್ಯಪಿ ಅನ್ಯಸ್ಯ ಅಸ್ತಿ ಪ್ರಿಯ ಲೋಕುಂಟು ಜೋಕುಳು ಸಂಪತ್ತು ಉನ್ನಿರ್ಮಾಣಕ್ಕೆ ಪ್ರಿಯವಾದ ವಸ್ತಿಪ್ಪರ ಪಾಪು ಅಂಡ ಅವು ತನ್ನ ಪರಮ ಪುರುಷಾರ್ಥ ನಾಶಕವಾತ್ನು ಆಯ್ತು ಅವು ನಾಶ ಆಡುವಾಗ ಆತ್ ನಂಗೆ ದುಃಖ ಬಿಡಿಗಾರೆ ನಂಗೆ ಮಸ್ತ್ ಬೋಡಿತ್ನು ಜೋಕುಳು ಸಂಪತ್ತು ನಾಶ ಅಂಡಲ್ಲ ಅವು ಅವನ್ ತಡೆತು ನೋಡಿ ಅಂಡ ಪರಮ ಪುರುಷವಾತ್ನ ಮೋಕ್ಷಂಕು ಕಾರಣವಾತ್ನ ಜ್ಞಾನೇ ನಾಶ ಅಂತ ಅಂಡ ಅವು ಮಲ್ಲೋ ನಾಶ ಆಪಣು ಸ್ವವ್ಯತಿಕ್ರಮಾತ್ ಆತ್ಮನಃ ತನ್ಕ್ ಮಸ್ತ್ ಶ್ರೇಯಸ್ಕರವಾತ್ಮ ಜ್ಞಾನನೇ ನಾಶ ಅಂತ ಅಂಡ ಅವು ಮಲ್ಲೋ ಆಯ್ಗ ನಾಶ ಅಂತ ಲೆಕ್ಕಾಪಣು ನಾತ ಪರತರೋ ಲೋಕೆ ಪುಂಸ ಸ್ವಾರ್ಥ ವ್ಯತಿಕ್ರಮಃ ಯದ್ಯಸ್ಯನ್ಯಸ್ಯ ಪ್ರೇಯಸ್ತ್ವಂ ಆತ್ಮನಃ ಸ್ವವ್ಯತಿಕ್ರಮಾತ್ ಅರ್ಥೇಂದ್ರಿಯಾರ್ಥಾಭಿಧ್ಯಾನಂ ಸರ್ವಾರ್ಥ ಅಪನ್ನವಃ ನೃಣಾಂ ಸಂಸ್ಥಿತಃ ಜ್ಞಾನ ವಿಜ್ಞಾನಾತ್ ಯೇನ ಆವಿಶತೆ ಮುಗ್ಧತಾಂ ಅರ್ಥೇಂದ್ರಿಯಾರ್ಥಾಭಿಧ್ಯಾನಂ ಸರ್ವಾರ್ಥಾಪನ್ನವೋ ನೃಣಾಂ ಸಂಸ್ಥಿತೋ ಜ್ಞಾನ ವಿಜ್ಞಾನ ಏನಾವಿಶತಿ ಮುಗ್ಧತಾಂ ಈ ರೀತಿಯಾದ ಮನುಷ್ಯರಿಗೆ ಅರ್ಥ ಅಭಿಧ್ಯಾನ ಇಂದ್ರಿಯ ಅರ್ಥ ವಿಜ್ಞಾನ ಏಪಡು ಇಂದ್ರಿಯ ವಿಷಯ ಬಗ್ಗೆನೇ ಆಲೋಚನೆ ಅಂತ ಅಂಡ ಅವು ನಮ್ಮ ಮುಖ್ಯವಾತ್ನ ಪುರುಷಾರ್ಥವನ್ನು ಪ್ರತಿಬಂಧಕ ನಾಶಕಾಪನು ಮೋಕ್ಷಕ್ಕೆ ವಿರೋಧಿ ಆತುಂಡು
ಏಪಡಂತಾಂಡ ವಿಷಯ ಚಿಂತನೆ ನಂತೊಂದಿತ್ತನಂತಾಂಡ ಮನುಷ್ಯನು ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಎಲ್ಲ ನಾಶಾಪನು ಸರ್ವ ಜ್ಞಾನ ವಿಜ್ಞಾನ ಸಂಸ್ಥಿತ ಸಾಮಾನ್ಯ ಜ್ಞಾನ పోపును విశేష జ్ఞాన పోపును ಐತಾರ ಜಾದಾಪನು ತಾಂಡ ಜ್ಞಾನ ಪೋನಂತಾನ ಜಾದಾಪನು ಮೂಢತೆ ಮೂರ್ಖತನ ಬದುಕು ಆ ಸಂಸಾರನೇ ಬೋತು ಹೋಪೆ ಏನ ಆ ವಿಷಯತೆ ಮುಗ್ಧತ ಆಯೆ ಮೋಹಂತ ಅವರ ಸಂಸಾರನೇ ಬೋತು ಹೋಪೆ ಮೋಕ್ಷ ಮಾರ್ಗಂತೂ ವಿಮುಖಾತು ಹೋಪೆ ಅರ್ಥೇಂದ್ರಿಯಾರ್ಥ ವಿದ್ಯಾನಂ ಸರ್ವಾರ್ಥ ಪನ್ನವೋದೃಣ ಸಂಸ್ಥಿತೋ ಜ್ಞಾನ ವಿಜ್ಞಾನ ಏನಾ ವಿಶತಿ ಮುಗ್ಧತಾ ಶ್ರೀಕೃಷ್ಣಾರ್ಪಣಮಸ್ತು.